ಸಪೋರ್ಟ್ ಅಂತಂದ್ರೆ ಏನು? ಉದಾಹರಣೆಗೆ ನೀವು ಮತ್ತೆ ನಿಮ್ಮ ಫ್ರೆಂಡ್ ಇಬ್ರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರ್ತೀರಾ, ಸ್ಕಿಡ್ ಆಗ್ತೀರಾ. ಸ್ಕಿಡ್ ಆದಾಗ ಏನು ಮಾಡ್ತೀರಾ? ಪಕ್ಕದಲ್ಲೇ ಇರೋದ್ರಿಂದ ಅವರ ಸಹಾಯನ ನೀವು ಪಡಿತೀರಾ, ಅವ್ರ ಸಪೋರ್ಟ್ನ ನೀವು ತಗೋತೀರಾ. ಅದೇ ಕಾನ್ಸೆಪ್ಟ್ ನಮಗೆ ಸ್ಟಾಕ್ ಮಾರ್ಕೆಟ್ ಕೂಡ ವರ್ಕ್ ಆಗುತ್ತೆ. ಈ ರಿಲಯನ್ಸ್ ಶೇರ್ ಏನಾಗಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ, ಮೇಲ್ಗಡೆ ಹೋದ ನಂತರ ಇಲ್ಲಿ ಕೆಳಗಡೆ ಬೀಳ್ತಾ ಇದೆ ಅಲ್ವಾ. ಸೊ ಕೆಳಗಡೆ ಬೀಳೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮೂವಿಂಗ್ ಎವರೇಜ್ ಏನಿದೆ 200 ಡೇಸ್ ಮೂವಿಂಗ್ ಎವರೇಜ್ನ ಅದು ಸಪೋರ್ಟ್ ಆಗಿ ಅದು ತಗೊಳುತ್ತೆ. ಸೊ ಇದಕ್ಕೆ ನಾವು ಸಪೋರ್ಟ್ ಅಂತ ಕರಿತೀವಿ. ಸಪೋರ್ಟ್ ಅಂತಂದ್ರೆ ಒಂದು ಲೆವೆಲಿಂದ ಪ್ರೈಸ್ ಕೆಳಗಡೆ ಹೋಗದೆ ತಡೆಯೋದನ್ನು ನಾವು ಸಪೋರ್ಟ್ ಅಂತ ಕರಿತೀವಿ. ಇದರ ಆಪೋಸಿಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂತಂದ್ರೆ ಪರ್ಟಿಕ್ಯುಲರ್ ಲೆವೆಲಿಂದ ಪ್ರೈಸ್ ಮೇಲ್ಗಡೆ ಹೋಗದೆ ತಡೆಯೋದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೀವೇನು ನೋಡ್ತಾ ಇದ್ರೆ ಈ ಝೋನ್ ಇದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಯಾವಾಗ 200 ಡೇಸ್ ಮೂವಿಂಗ್ ಎವರೇಜ್ ಇಂದ ಕೆಳಗಡೆ ಬಂದಿದೆ, ಈ ಮೂವಿಂಗ್ ಎವರೇಜ್ ಇವಾಗ ಏನಾಗುತ್ತೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಪ್ರೈಸ್ 1440 ಮೇಲ್ಗಡೆ ಹೋಗಬೇಕು ಅಂತ ಟ್ರೈ ಮಾಡುತ್ತೆ, ಈ ಮೂವಿಂಗ್ ಎವರೇಜ್ ಏನು ಮಾಡುತ್ತೆ ತಲೆ ಮೇಲೆ ಹೊಡೆದ್ಬಿಟ್ಟು ಅದನ್ನ ಕೆಳಗಡೆ ಪುಷ್ ಮಾಡ್ತಾ ಹೋಗುತ್ತೆ. ಅದೇ ಸಪೋರ್ಟ್ ಆಗ್ತಿರ್ಬೇಕಾದ್ರೆ ಏನು ಮಾಡುತ್ತೆ, ಈ ಲೈನ್ ಹತ್ರ ಬಂದಾಗ ಅದನ್ನ ಪ್ರೈಸ್ನ ಮೇಲ್ಗಡೆ ಪುಷ್ ಮಾಡ್ತಾ 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 ಹೋಗುತ್ತೆ, ಇನ್ನೂ ಮೇಲ್ಗಡೆ ಹೋಗುವಂತ ಪುಷ್ ಮಾಡುತ್ತೆ. ಅದು ರೆಸಿಸ್ಟೆನ್ಸ್ ಆಗಿರ್ಬೇಕಾದ್ರೆ ಕೆಳಗಡೆ ಹೋಗುವಂತ ಪುಷ್ ಮಾಡುತ್ತೆ. ಇದಕ್ಕೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದು ಎಲ್ಲ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಸಿಂಪಲ್ ಮೂವಿಂಗ್ ಎವರೇಜ್ನ ಬಳಸ್ಕೊಂಡು ನಾನು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ಬೇರೆ ಥರನಾಗಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಕೂಡ ಡ್ರಾ ಮಾಡ್ಬೋದು. ಟ್ರೆಂಡ್ ಲೈನ್ ಆಗಿರ್ಬೋದು, ಪಿವೋಟ್ ಪಾಯಿಂಟ್ಸ್ ಆಗಿರ್ಬೋದು. ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಬರೋ ದಿನಗಳಲ್ಲಿ ನಾನು ಡೀಟೇಲ್ ವಿಡಿಯೋನ ಮಾಡ್ತೀನಿ.